ಮಹಾಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ ಇವತ್ತಿನ ದಿನ ಭವಿಷ್ಯಕ್ಕೆ ಸುಸ್ವಾಗತಗಳು. ಮಾರ್ಚ್ 20 ಗುರುವಾರ, ಷಷ್ಠಿ, ಅನುರಾಧ ನಕ್ಷತ್ರ, ವಜ್ರಯೋಗ, ಗರಜಕರಣ. ರಾಹುಕಾಲ ಬಂದು ಇವತ್ತು 1:30 ಇಂದ 3. ಮತ್ತೆ ಏನಾದರೂ ಶುಭ ಕಾರ್ಯ ಅಥವಾ ಮುಹೂರ್ತಗಳು ಬೇಕು ಅಂದರೆ ಗೌರಿ ಪಂಚಾಂಗದಲ್ಲಿ ಅಮೃತ ಕಾಲ 12 ರಿಂದ 1:30. ಸೊ ಈಗ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು ಮೇಷರಾಶಿ. ಮೇಷರಾಶಿಯವರಿಗೆ ಒಂದು ಶುಭ ಕರ್ತೃಯೋಗ ದಿನ ನಾನು ಹೇಳ್ದಂಗೆ ಹೇಳ್ತಾ ಇದೀನಿ. ಪ್ಲಸ್ ಮತ್ತೆ ನಿಮಗೆ ಅಷ್ಟಮದಲ್ಲಿ ಚಂದ್ರ ಸಂಚಾರ ಮಾಡ್ತಾನೆ ವೃಶ್ಚಿಕ ರಾಶಿಯಲ್ಲಿ, ಅನುರಾಧ ನಕ್ಷತ್ರ ಆಗಿರೋದ್ರಿಂದ. ಈಗ ಯಾರೇ ಅಡ್ವೊಕೇಟ್ಸ್ ಇರ್ಬೋದು ಅಥವಾ ಆರ್ಕಿಟೆಕ್ಟ್ಸ್ ಇರ್ಬೋದು, ಎನಿ ಸಲಹೆಗಾರರು, ಕನ್ಸಲ್ಟೆಂಟ್ ಕೆಲಸ ಮಾಡ್ತಾರಲ್ಲ, ಡಾಕ್ಟರ್ ಇರ್ಬೋದು, ಇಂಥವ್ರಿಗೆ ಅತ್ಯುತ್ತಮ ದಿನ ಅಂತಾನೆ ಹೇಳ್ಬೋದು. ಆದರೆ ಬೇರೆಯವ್ರಿಗೆ ಏನಾಗುತ್ತೆ, ಸ್ವಲ್ಪ ನೋವಿನ ಅಂದ್ರೆ ದುಃಖ ಕೊಡುವಂಥ ದಿನ ಆಗುತ್ತೆ. ಆದರೂ ಮ್ಯಾನೇಜಬಲ್, ಯಾಕಂದ್ರೆ ಗುರು ದೃಷ್ಟಿ ಇರೋದ್ರಿಂದ ಮ್ಯಾನೇಜ್ ಆಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ. ಇವತ್ತಿನ ದಿನ ಒಟ್ಟಾರೆ ಚೆನ್ನಾಗಿದೆ. ಇವತ್ತು ಯಾವ ತರ ಬರುತ್ತೆ ಮಂತ್ರ ಅಂದ್ರೆ ವಿಭಾ ವಸವೇ ನಮಃ, ವಿಭಾ ವಸವೇ ನಮಃ ಹೇಳ್ಕೊಳೋದ್ರಿಂದ ತಕ್ಕ ಮಟ್ಟಿಗೆ ಪರಿಹಾರಗಳು ಆಗುತ್ತೆ. ನಂತರ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ಕಾರ್ಯಕ್ಷೇತ್ರಗಳಲ್ಲಿ ಬದಲಾವಣೆಗಳು ಸಾಧ್ಯತೆ. ಯಾಕಂದ್ರೆ ರಾಹು ಸೂರ್ಯ ಸಂಧಿ ಆಗಿರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಇದೆ. ನಂತರ ಚಂದ್ರ ಸಪ್ತಮದಲ್ಲಿದೆ, ಗುರು ಚಂದ್ರ ವೀಕ್ಷಣೆ. ಸೊ ಗುರು ಚಂದ್ರ ಯಾವಾಗ ಚಂದ್ರ ಇಲ್ಲಿ ನಿಮಗೆ 3ನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿದೆ. ಹಾಗಾಗಿ ಕಮ್ಯುನಿಕೇಶನ್ ಇಂದ ಲಾಭ. ಯಾರ್ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ ಅಥವಾ ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಸೊ ಮಾತುಕತೆಯಿಂದ ಲಾಭ ಸಿಗುವಂತ ಚಾನ್ಸಸ್ ಚೆನ್ನಾಗಿದೆ. ಆದ್ರೂ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯ ಕಡೆ ಗಮನ ಇಟ್ಕೋಬೇಕಾಗುತ್ತೆ. ನಂತರ ಇವತ್ತು ಓವರ್ ಆಗಿ ವೃಷಭ ರಾಶಿ ಕೂಡ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಇವತ್ತಿನ ಮಂತ್ರ ಯಾವ ತರ ಬರುತ್ತೆ ಅಂದ್ರೆ ಓಂ ಶಾಂತಮತೆ ನಮಃ, ಓಂ ಶಾಂತಮತೆ ನಮಃ. ಈ ಮಂತ್ರ ಹೇಳೋದ್ರಿಂದ ಈ ದಿನ ವೃಷಭ ರಾಶಿಗೂ ಅನುಕೂಲ ಇದೆ. ಈಗ ಮಿಥುನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಮಿಥುನ ರಾಶಿಯವರದು 2ನೇ ಅಧಿಪತಿ 6ರಲ್ಲಿದೆ. ಚಂದ್ರ 6ರಲ್ಲಿ ನೀಚನಾಗಿರೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಬರ್ಬೋದು. ಯಾಕಂದ್ರೆ ಶನಿಯ 10ನೇ ದೃಷ್ಟಿ ಚಂದ್ರನ ಮೇಲೆ ಇರೋದ್ರಿಂದ ಸ್ವಲ್ಪ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾಗಿರುತ್ತೆ. ಆದ್ರೂ ಕೂಡ ಇವರಿಗೆ ಕರ್ಮಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಒಟ್ಟಾರೆ ಕೆಲಸ ಕಾರ್ಯಗಳಲ್ಲಿ ದಿನ ಅಂತ್ಯದಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಿದ್ಯಾಭ್ಯಾಸದಲ್ಲೂ ತುಂಬಾ ಚೆನ್ನಾಗಿದೆ. ಮತ್ತೆ ಯಾರು ವಿದ್ಯಾ ಸಂಸ್ಥೆ ನಡೆಸ್ತಾರೋ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದಾರೋ ಅಥವಾ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ಇದಾರೋ, ಇವರು ಕೂಡ ತುಂಬಾ ಅನುಕೂಲ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿನದ ಮಂತ್ರ ಯಾವ ತರ ಬರುತ್ತೆ ಅಂದ್ರೆ ವಸುಧಾ ದೀಪಾಯ ನಮಃ, ವಸುಧಾ ದೀಪಾಯ ನಮಃ ಅಂತ ಬರುತ್ತೆ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಮಿಥುನ ರಾಶಿಗೆ ಇವತ್ತಿನ ದಿನ ಅನುಕೂಲಗಳಿದೆ. ನಂತರ ಕರ್ಕಾಟಕ ರಾಶಿ. ರಾಶ್ಯಾಧಿಪತಿಯೇ ಪಂಚಮದಲ್ಲಿ ನೀಚ. ಸೊ ಹಾಗಾಗಿ ಆರೋಗ್ಯ, ಕರ್ಕಾಟಕ ರಾಶಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮತ್ತೆ ಇದೇ ನೀಚ ಚಂದ್ರನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಬೆನ್ನೋವು, ಕಾಲು ನೋವು, ಮಂಡಿ ನೋವು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಂತರ ಇವಾಗ ಇವರಿಗೆ ಕರ್ಕಾಟಕ ರಾಶಿಯವರಿಗೆ 3ನೇ ಮನೆ ಕೇತು. ಹಾಗಾಗಿ ಅಣ್ಣ ತಮ್ಮಂದಿರದಿಂದ ಸ್ವಲ್ಪ ವಿರೋಧಾಭಾಸ ಇರುತ್ತೆ ಅಥವಾ ಭಿನ್ನಾಭಿಪ್ರಾಯಗಳು ನಡೀತಾ ಇರುತ್ತೆ. ಒಟ್ಟಾರೆ ತಗೊಂಡ್ರೆ ಬ್ಯಾಲೆನ್ಸ್ ಅನ್ಬೋದು ಇವತ್ತು. ಯಾಕಂದ್ರೆ ಗುರು 11ರಿಂದ ಶುಭ ಫಲಗಳನ್ನೇ ಕೊಡ್ತಾನೆ. ಆದ್ರೂ ಈ ಕ್ಷೇತ್ರಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಕರ್ಕಾಟಕ ರಾಶಿ ಈ ದಿನದ ವಿಶ್ವೇಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ ಈ ಮಂತ್ರ ಹೇಳೋದ್ರಿಂದ ಶುಭದಾಯಕವಾಗಿರುತ್ತೆ. ನಂತರ ಸಿಂಹರಾಶಿ. ಸಿಂಹರಾಶಿ ನೋಡಿ, 12ನೇ ಅಧಿಪತಿಯಾದ ಚಂದ್ರನು 4ರಲ್ಲಿ ನೀಚನಾಗಿದ್ದಾನೆ. ಸೊ 4ರಲ್ಲಿ ನೀಚನಾದಾಗ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತೆ ಅಷ್ಟಮದಲ್ಲಿ ಈಗ 4 ಗ್ರಹಗಳ ಮಿಲನ, ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ. ಅವನ ಜೊತೆ ಬುಧ ರಾಹು ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇರುತ್ತೆ. ನಿಮ್ಗೆ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗೋದಾಗ್ಲಿ ಅಥವಾ ಟ್ರಾನ್ಸ್ಫರ್ ನಿಮ್ಮ ಅನುಕೂಲಕ್ಕಾಗೋದಾಗ್ಲಿ ಇದಕ್ಕೆ ಚೆನ್ನಾಗಿದೆ. ಯಾರೇ ಸಲಹೆಗಾರಗಳು ಕೂಡ ಅಷ್ಟಮದಲ್ಲಿ ಗ್ರಹಗಳು ಶುಭ ಗ್ರಹಗಳಿರೋದ್ರಿಂದ ಒಳ್ಳೆ ಲಾಭನೇ ಬರುತ್ತೆ. ಸಿಂಹರಾಶಿಗೆ ಯಾವ ತರ ಮಂತ್ರ ಬರುತ್ತೆ ಅಂತಂದ್ರೆ ಬಾನವೇ ನಮಃ, ಓಂ ಬಾನವೇ ನಮಃ ಅಂತ ಬರುತ್ತೆ. ಈಗ ಮತ್ತೆ ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವ್ರಿಗೆ ನಮಗೆ 3ನೇ ಮನೆ, 11ನೇ ಮನೆ ಅಧಿಪತಿ 3ರಲ್ಲಿರೋದ್ರಿಂದ ಕಮ್ಯುನಿಕೇಶನ್ ಇಂದ ಲಾಭ. ಕರ್ಮಾಧಿಪತಿ ಶನಿ ಯಾವಾಗ ಚಂದ್ರನ ಮೇಲೆ ದೃಷ್ಟಿ ಬಿಡ್ತಾನೋ ಆವಾಗ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಕೂಡ ಅಭಿವೃದ್ಧಿ ಆಗುತ್ತೆ ಈ ದಿನ. ನಂತರ ಗುರು ದೃಷ್ಟಿ ನಿಮ್ಗೆ ಚಂದ್ರನ ಮೇಲೆ ಬಿಡೋದ್ರಿಂದ ಇವತ್ತು ಅನುಕೂಲಗಳು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕನ್ಯಾ ರಾಶಿಯವರು ಇವತ್ತು ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಹೇಳ್ಕೊಳೋದ್ರಿಂದ ಕನ್ಯಾ ರಾಶಿಯವರಿಗೆ ಅತ್ಯುತ್ತಮ ದಿನ ಅನ್ಬೋದು. ಈಗ ತುಲಾ ರಾಶಿ. ತುಲಾ ರಾಶಿ ನೋಡಿ, ಸೂರ್ಯ 6ನೇ ಮನೆಯಲ್ಲಿರೋದ್ರಿಂದ ಮತ್ತೆ ನೀಚ ಚಂದ್ರ 2ನೇ ಮನೆಯಲ್ಲಿ ಇದ್ರೂ ಕೂಡ ಗುರು ದೃಷ್ಟಿ ಇದೆ. ಶುಕ್ರ 6ನೇ ಮನೆಯಲ್ಲಿದೆ. ಸೊ ಸರ್ಕಾರಿ ಕೆಲಸಗಳಿಂದ ಲಾಭ, ತಂದೆಯಿಂದ ಲಾಭ. ಮತ್ತೆ ಗುರು ಯಾವಾಗ ಚಂದ್ರನ ಮೇಲೆ ವೀಕ್ಷಣೆ ಮಾಡ್ತಾನೋ ಸೊ ಅವ್ರಿಗೆ ಎಲ್ಲಾ ರೀತಿ ಮನಃಶಾಂತಿ ಇರುತ್ತೆ. ವಾಯು ವಿಹಾರಕ್ಕೆ ಹೋಗ್ಬೋದು, ವಿಶ್ರಾಂತಿಗೋಸ್ಕರ ಸ್ವಲ್ಪ ಖರ್ಚು ಮಾಡ್ಬೋದು. ಒಟ್ಟಾರೆ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ತುಲಾ ರಾಶಿಯವರಿಗೆ. ಅವ್ರಿಗೆ ಇವತ್ತು ನೀತಿ ಮಾರ್ಗದಾಯ ನಮಃ, ಓಂ ನೀತಿ ಮಾರ್ಗದಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಈ ದಿನ ಸುಖವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಯಾವ ತರ ಮಂತ್ರ ಬರುತ್ತೆ ಅಂದ್ರೆ ಓಂ ಛಾಯಾ ಪುತ್ರಾಯ ನಮಃ,
ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಂತ್ರ ಓಂ ಛಾಯಾ ಪುತ್ರಾಯ ನಮಃ. ನಂತರ ಧನುರ್ರಾಶಿ ನೋಡೋಣ. ಇವತ್ತು ಧನುರ್ರಾಶಿಯವರಿಗೆ ಅಷ್ಟಮಾಧಿಪತಿ ಚಂದ್ರನು 12ರಲ್ಲಿ ವ್ಯಯಸ್ಥಾನದಲ್ಲಿ ನೀಚನಾಗಿರೋದ್ರಿಂದ ದೂರ ಪ್ರವಾಸ ಸಾಧ್ಯತೆ ಇದೆ, ಅಧಿಕ ತಿರುಗಾಟ, ಕಡಿಮೆ ಲಾಭ. ಬಟ್ ಸುಖ ಸ್ಥಾನದಲ್ಲಿ 4 ಗ್ರಹಗಳಿರೋದ್ರಿಂದ ಕೆಲಸ ಕಾರ್ಯಗಳೇನೋ ಚೆನ್ನಾಗುತ್ತೆ, ಆದರೂ ಕೂಡ 8, 12 ಇಲ್ಲಿ ಜಾಸ್ತಿ ಒತ್ತಡ ಕೊಡ್ತಾ ಇರೋದ್ರಿಂದ ಈ ದಿನ ಇವರಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಪರಿಹಾರಾರ್ಥವಾಗಿ ಧನುರಾಶಿಯವರಿಗೆ ಓಂ ವರಿಷ್ಠಾಯ ನಮಃ, ಓಂ ವರಿಷ್ಠಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಇವತ್ತಿನಕ್ಕೆ ಶುಭಕರವಾಗಿರುತ್ತೆ. ನಂತರ ಮಕರ ರಾಶಿಯವರಿಗೆ 11ರಲ್ಲಿ ಚಂದ್ರ ಸಪ್ತಮಾಧಿಪತಿ, 7, 11 ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ. ಮತ್ತೆ ಇವರಿಗೆ 6ರಲ್ಲಿ ಕುಜ, ಸೊ ಶತ್ರು ಮೇಲೆ ವಿಜಯ. ಯಾವುದೇ ಇವು ಮಾತುಕತೆ ಡಿಬೇಟಲ್ಲಿ ಇದ್ರು ಇವ್ರು ಗೆಲ್ಲುವಂಥ ಚಾನ್ಸಸ್ ಚೆನ್ನಾಗಿರುತ್ತೆ. ಮತ್ತೆ 3ರಲ್ಲಿ ಸೂರ್ಯ ಇರೋದ್ರಿಂದ ಸರ್ಕಾರಿ ಕೆಲಸಗಳಲ್ಲಿ ಲಾಭ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಮಕರ ರಾಶಿಗೆ ಈ ದಿನ ಯಾವ ಥರ ಮಂತ್ರ ಬರುತ್ತೆ ಅಂದರೆ ಓಂ ಛಾಯಾ ಪುತ್ರಾಯ ನಮಃ, ಓಂ ಛಾಯಾ ಪುತ್ರಾಯ ನಮಃ ಈ ಮಂತ್ರಗಳು ಮಕರ ರಾಶಿಯವರು ಹೇಳ್ಕೊಳ್ಳೋದ್ರಿಂದ ಒಳಿತಾಗುತ್ತೆ. ನಂತರ ಕುಂಭರಾಶಿಯವರಿಗೆ ಈಗ ಕರ್ಮಸ್ಥಾನ, ನಮಗೆ ಕುಂಭರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರ ನೀಚನಾಗಿರ್ತಾನೆ. ಕುಂಭರಾಶಿಯವ್ರಿಗೆ 6ನೇ ಮನೆ ಅಧಿಪತಿ 10ರಲ್ಲಿ ನೀಚ ಆಗಿರೋದ್ರಿಂದ ಕಾರ್ಯಕ್ಷೇತ್ರಗಳಲ್ಲಿ ಏನಾದರೂ ಒತ್ತಡಗಳು ಬರ್ಬೋದು. 2ರಲ್ಲಿ ನೋಡಿ ಸೂರ್ಯ ರಾಹು, ಇಲ್ಲೇನಾಗುತ್ತೆ ಮೇಲಧಿಕಾರಿಯಿಂದ ಒತ್ತಡ ಬರುತ್ತೆ. ಸೊ ಹಾಗಾಗಿ ಇವರು ಸ್ವಲ್ಪ ಸಮಾಧಾನವಾಗಿ ಸಹನೆಯಿಂದ ಇವತ್ತಿದ್ರೆ ಮುಂಬರುವ ದಿನಗಳು ಚೆನ್ನಾಗಿದೆ. ಕುಂಭರಾಶಿಯವ್ರಿಗೆ ಯಾವ ಥರ ಬರುತ್ತೆ ಅಂದರೆ ಓಂ ಸುರಾರಾಧ್ಯಾಯ ನಮಃ, ಓಂ ಸುರಾರಾಧ್ಯಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕುಂಭರಾಶಿಗಳಿಗೆ ಅನುಕೂಲ ಆಗುತ್ತೆ. ನಂತರ ಕೊನೆಯದಾಗಿ ಮೀನರಾಶಿ ಯಾವ ಥರ ಬರುತ್ತೆ ಅಂದರೆ ಭಾಗ್ಯದಲ್ಲಿ ಚಂದ್ರ ನೀಚನಾಗ್ತಾನೆ. ಪಂಚಮಾಧಿಪತಿ ಅಂದರೆ 5th ಲಾರ್ಡ್ ಇನ್ 9th, ಪಂಚಮಾಧಿಪತಿ ಯಾವಾಗ 9ರಲ್ಲಿ ನೀಚನಾಗ್ತಾನೋ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ. ಶನಿ ದೃಷ್ಟಿನೂ ಚಂದ್ರನ ಮೇಲೆ ಇರೋದ್ರಿಂದ, ಶನಿ 12ನೇ ಮನೆಯಿಂದ ದೃಷ್ಟಿ ಆಗ್ತಾ ಇರೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯ ಅಥವಾ ಅದೃಷ್ಟಗಳು ನಿಧಾನ ಆಗುವಂಥ ಚಾನ್ಸಸ್ ಇರುತ್ತೆ. 4ನೇ ಮನೆಯಲ್ಲಿ ಮತ್ತೆ ಕುಜ, ಅದೇನಾಗುತ್ತೆ ಮನೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀನರಾಶಿಯವ್ರಿಗೆ ಯಾವ ಥರ ಪರಿಹಾರ ಅಂತಂದರೆ ಓಂ ಸುರಾರಾಧ್ಯಾಯ ನಮಃ, ಓಂ ಸುರಾರಾಧ್ಯಾಯ ನಮಃ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಮೀನರಾಶಿಗೆ ತಕ್ಕ ಮಟ್ಟಿಗೆ ಅನುಕೂಲಗಳಾಗುತ್ತೆ. ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೀರಾ? ಸಮಸ್ತ ವೀಕ್ಷಕರು ಇವತ್ತು ಯಾರ್ಯಾರು ಹುಟ್ಟಿದಬ್ಬ ಇದೆಯೋ ಅಥವಾ ಆನಿವರ್ಸರಿ ಇದೆಯೋ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.